ಬಂದಳು ಶ್ರೀಮತಿಯು ಸಖಿ ಜನದೊಂದಿಗೆ ಬಿದುಮುಖಿಯು ಸಖಿ ಜನದೊಂದಿಗೆ ಬಿದುಮುಖಿಯು ಚಂದನಿರಂದನ ಮಂದಿರ ಎರತನ ಮನೆಯೊಳರ ಸುತಲಂತ ಸುಮೂರ್ತಿಯು ನಾರದ ಕಪಿಯಾಗಿ ಪರ್ವತ ತೋರಿದ ಘನವಾಗಿ ಪರ್ವತ ತೋರಿದ ಘನವಾಗಿ ನಾರಿಯು ಬಿರುನಗೆ ಬೀರುತ್ತ ಬಿಗವನ ತಾಳೆ ನೆರೆದಳು ಖಡಾರಿಯ ನೆರಳಿ ನಾರದ ಕಪಿಯಾಗಿ ಪರ್ವತ ತೋರಿದ ಘನವಾಗಿ ನಾನು ಕಣ್ಣೆತ್ತಿ ಇತ್ತ ಕಡೆ ದೃಷ್ಟಿಸುತ್ತಾ ಇದ್ದೇನೆ. ನೋಡು ಆ ಕಡೆ ನೋಡಿ ಅಪ್ಪ, ಅಪ್ಪ ವನದಲ್ಲಿದ್ದಂತಹ ಕಪ್ಪಿ ಆ ಕಪ್ಪಿಯನ್ನೇ ಇಲ್ಲಿವರೆಗೆ ನೋಡಿ ಸರಿಯಾಗಿ ಕೇವಲ ಇಷ್ಟು ಮಾತ್ರ ಆ ಕಡೆಯಲ್ಲಿ ನೋಡ್ತಾ ಇದ್ದೇನೆ. ಅದೆಂತಹ ರೂಪ ಅಪ್ಪ, ಕತ್ತೆಯ ರೂಪ.
ಮನಸ್ಸಿಗೆ ತೋರ್ಪರು ಮಿಕ್ಕಿನ ಸರ್ವರವರಜರಾಗಿ ಮನಸ್ಸಿಗೆ ತೋರ್ಪರು ಆ ನನ್ನ ಮನದ ಮೂಲೆಯಲ್ಲಿದ್ದದ್ದು ಒಂದೇ ಒಂದು ಆಸೆ, ಅನವರತವೂ ನಾನು ಆರಾಧಿಸುವುದು ಆ ಶ್ರೀಮನ್ನಾರಾಯಣನನ್ನು. ಈ ಸಂದರ್ಭದಲ್ಲಿ ಅವನನ್ನೇ ಧ್ಯಾನ ಮಾಡುತ್ತೇನೆ, ಅವನನ್ನೇ ಧ್ಯಾನ ಮಾಡುತ್ತೇನೆ. ಹರಿಯ ಧ್ಯಾನಿಸಿ ಹರಿಯ ಧ್ಯಾನಿಸಿ ಮೈದೋರಿ ತರಣಿ ಕಂಡಳು ಶಿರಿವರನ ಮೂರ್ತಿಯನು ತರಣಿ ಕಂಡಳು ಶಿರಿವರನ ಮೂರ್ತಿಯನು ಸರಳಗೊಂಡಳು ತನು ಮರೆದು ಸ್ಫೂರ್ತಿಯನು ಸರಳಗೊಂಡಳು ತನು ಮರೆದು ಸ್ಫೂರ್ತಿಯನು ನಿನ್ನ ಪರಿಶುದ್ಧವಾದ ಅಂತಃಕರಣಕ್ಕೆ ಹೊಂದಿದ್ದೇನೆ, ನಿನ್ನ ಭಕ್ತಿಗೆ ಮೆಚ್ಚಿ ನಿಂತಿದ್ದೇನೆ. ವರಮಾನಕ್ಕೆ ನನಗೆ ನೀನು ಹಾಕಿದೆ ತಾನೆ. ಶ್ರೀಮತಿ ಹೆಸರಿನಲ್ಲಿ ಶ್ರೀ ಉಂಟು, ಲಕ್ಷ್ಮಿ ಸ್ವರೂಪಗಳಾಗಿ ನಿಂತವರು ನನ್ನಲ್ಲಿ ಪ್ರಾಯಶಃ ಆ ದಿವಸ ನಿನ್ನಲ್ಲಿಗೆ ದೂರು ಕೊಡುವುದಕ್ಕೆ ಬಂದಾಗಲೇ ನೀನು ಈ ಸಂಚನ ಮಾಡಿರಬೇಕು. ಹಾಗಾಗಿ ಅವನಿಗೂ ಇಲ್ಲ ನನಗೂ ಇಲ್ಲ. ತನಗೆ ನೀ ಸುಮ್ಮನಿಲ್ಲ, ತನಗೆ ಬೇಕು ಅಂತ ಅವನಿಗೆ ಹೊಸ ಯೋಚನೆ ಬಂದಿರಬೇಕು. ಹಾಗಾಗಿ ಮೋಸಗಾರ ಇವ ಮೋಸಗಾರ ಅಂತ ನಾನು ಸುಮ್ಮನೆ ಬಿಡ್ತೇನೋ ಇದು ನನ್ನ ಮನದಿಯಾಗಬೇಕಾದಂತಹ ಶ್ರೀಮತಿಯನ್ನು ಮೋಸದಿಂದ ನೀನು ನಿನ್ನ ವಶೀಕರಿಸಿಕೊಂಡಿದ್ದೆ. ಹಾಗಾಗಿ ನನ್ನ ಮುಖವನ್ನು ನೋಡಿದಾಗ ಮಂಗನ ಮುಖ ಅವನ ಮುಖ ಕತ್ತೆ ಮುಖ ಆದ ನನ್ನ ವಿಶೇಷ ಅಲ್ಲ. ನನ್ನ ಮುಖ ಮಂಗನ ಮುಖ ಆದದ್ದೇ ಹಾಗೆ ಅಲ್ಲ, ಇವನೇ ಮಾಡಿದ್ದು. ನನಗೆ ಅರ್ಥ ಆಯ್ತು. ಯಾಕೆಂದ್ರೆ ನಮ್ಮಿಬ್ಬರಿಗೂ ಮೋಸ ಮಾಡಿ ಅವಳನ್ನು ವಶೀಕರಿಸಿಕೊಂಡ. ಇಬ್ಬರ ಜಗಳ, ಮೂರನೆಯವರಿಗೆ ಲಾಭ ಇಲ್ಲ. ಹಾಗಾಗಿ ಮುಂದೊಂದು ದಿವಸ ನಿನ್ನ ಮಡದಿಯನ್ನು ಕಾಮುಕರೊಬ್ಬ ಅಪಹರಿಸಿಕೊಂಡು ಹೋದಂತಹ ಸಂದರ್ಭದಲ್ಲಿ ಪುನಃ ನಿನ್ನ ಮಡದಿಯನ್ನು ಪಡೆಯುವಾಗ ಕಪಿಮುಖರ ಸಹಾಯವೇ
ಆಗ ಒಂದು ಅಲ್ಲೂ ಮಂಗ ಸಹಾಯ ಮಾಡಬೇಕಾಯ್ತು. ಹೌದು. ಇದು ನೀವು ಕೊಟ್ಟ ಶಾಪವ ಅನುಕೂಲವಾ? ಅವ ಹೇಳ್ಬೇಕು. ನನ್ನತ್ರ ಶಾಪ ಉಂಟು. ಕೊಡು. ನನ್ನದು ಕತ್ತೆ ಮುಖ ಅಲ್ವಾ? ಮತ್ತೊಂದು ಶಾಪ ಬರಲಿ. ಕತ್ತೆ ಮುಖ ಅಲ್ವಾ? ಹೌದು. ಅಂತ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ಹೇಳ ಹೇಳ ಕತ್ತೆಯಿಂದ ಯಾವುದೇ ಸಹಾಯ ಆಗದೆ ಹೋಗಿ ಇದು ಶಾಪ. ಯಮದ ಜಾಮವನಿಂದ ನಾರದ ಚಿನುಮಯನು ನಗುತ್ತಿದುವೆ, ಚಿನುಮಯನು ನಗುತ್ತಿದುವೆ. ತೃಣವೆಲ್ಲೆಣಿಕೆಗಳು ಬಹುದು, ತೃಣವೆಲ್ಲೆಣಿಕೆಗಳು ಬಹುದಿರಲಿ. ರಾಘವನೆನಿಸಿ ತ್ರೇತೆಯಲಿ, ರಾಘವನೆನಿಸಿ ತ್ರೇತೆಯಲಿ ಜನಿಸುವೆನು. ಗ್ರಹಿಸುವೆನು ನುಡಿಯದ, ಗ್ರಹಿಸುವೆನು ನುಡಿಯದ ವನಿತೆ ಶ್ರೀಮತಿ ಆದಿಲಕ್ಷ್ಮಿಯು. ವನಿತೆ ಶ್ರೀಮತಿ ಆದಿಲಕ್ಷ್ಮಿಯು ಜನಕ ತನುಭವೆಯಗಳು, ಜನಕ ತನುಭವೆಯಗಳು. ಖಳರಾವಣನ ವಧೆಗಾಗಿ, ಖಳರಾವಣನ ವಧೆಗಾಗಿ ಚಿನುಮಯನು ನಗುದೆಂದ. ನಿನಗೆ ನಾನು ಮೋಸ ಮಾಡಲಿಲ್ಲ. ಏನ ನಿಮಗೆ ನೀವೇ ಮೋಸ ಮಾಡಿಕೊಂಡು, ನಮಗೆ ನೀವೇ ಮೋಸ ಮಾಡಿಕೊಂಡು ಅದೇ ನನ್ನಲ್ಲಿ ಬಂದಾಗ ಹಾ ನೀ ಮಾಡಿದ ಕೃತ್ಯವನ್ನು ಮರೆಸಿ ಅವನಿಗೆ ಅಂತ ಹೇಳಿದೆ. ಲೋಕದ ಮನುಜರ ಆಡುವ ಮಾತು ಇದು. ಅವು ಸರಿ ಇಲ್ಲ, ಅವು ಸರಿ ಇಲ್ಲ ಅಂತ. ಹೌದು. ಈಗ ಹೌದು. ಈ ನಾರದ ಬಂದು ಹೇಳಿದ್ದ ಹಾಗೆ ಏನು ನನ್ನ ಒಳಿಗೆ ಸರಿ ಇಲ್ಲ, ಒಳಿನಿಂದ ನನ್ನ ಮರ್ಯಾದೆ ಹೋಯಿತು ಅಂತ ಹೇಳಿದ. ಆಯ್ತು, ಅವನು ಸರಿ ಮಾಡ್ಲಿಕ್ಕೆ ಏನು ಮಾಡಬೇಕು ಅಂತ ಕೇಳಿದಾಗ ನೀನು ಆಡಿದ್ದಲ್ವ, ಅವನ ಮುಖ ಕತ್ತೆ ಮುಖ ಆಗಬೇಕು ಅಂತ. ನೀ ಕೇಳಿದ್ದನ್ನು ನಾನು ಈಡೇರಿಸ್ಕೊಂಡಿಲ್ವಾ? ನಾ ತಪ್ಪಿದ್ದೇನಾ? ಆದರೂ ಸಿಟ್ಟು ಯಾಕೆ ನಿನಗೆ? ಅವನ ಮುಖ ಕಪ್ಪೆ ಮುಖ ಆಗಿದೆ ಅನ್ಸಿತ್ತಲ್ಲ, ನನ್ನ ಮುಖ ಕಪ್ಪಿನ ಮುಖ ಆಗಿದೆ ಅಂತ. ಅದನ್ನೇ ಹೇಳ್ತೇನೆ, ವಿವರಣೆ ಬೇಡ. ನೀನು ಬಂದು ನನ್ನಲ್ಲಿ ಕೇಳಿದಾಗ ಆಯ್ತು ಅಂತ ಹೇಳಿ ಕಳಿಸಿದ. ನೀನು ಮಾಡು ಹೋಗಲಿಲ್ಲ, ನಿನ್ನಗೆ ಬಂದ. ನೀನು ಮಾಡಿದ್ದನ್ನೇ ಹೇಳಿದ. ಅವು ಮಾಡಿದ್ದನ್ನು ನೀ ಹೇಳು. ಅವನು ಎಷ್ಟು ಕುತ್ಕೊಂಡು ಹೇಳ್ತಾನೆ ಅಂತ. ಅಲ್ಲ ಕಟ್ಕೊಂಡೆ ನಾನು. ಏನು ಹೇಳಿ? ನನ್ನ ಮಾವ ನಾರದ ನಮ್ಮ ಕುಟುಂಬ ಅಂತ ಹೇಳಲಿಕ್ಕೆ ನಾಚಿಕೆ. ಎಲ್ಲ ಗೊತ್ತುಂಟು ಅವನಿಗೆ, ಆದರೆ ಇತ್ತೀಚೆಗೆ ತುಂಬ ಹಾಳಾಗ್ಬಿಟ್ಟ. ನೀನು ಹೇಳುವುದಿಲ್ಲ, ನಾನು ಹೇಳಿದ್ದೇ ಹೇಳುವುದಲ್ವಾ? ಯಾವಾಗಲೂ ಸುಳ್ಳಿಗೆ ಹೆದರಿಕೆ ಹೆಚ್ಚು. ಅವನು ಸುಳ್ಳು ಹೇಳಿದ್ದ ಬೇರೆ ಸಾಕ್ಷಿ ಬೇಡ, ಅವನು ಹೇಳ್ತಾನೆ. ಭಾವನಾದ ನೀವೇ ಸತ್ಯ ಹೇಳಿಲ್ಲ, ಮತ್ತೆ ನಾ ಸುಳ್ಳು ಹೇಳಿದ್ರೆ ಆಮೇಲೆ ಕೇಳ್ಕೊಂಡಿದ್ದ. ಏನು ಹೇಳ್ತಾನೆ? ಶ್ರೀಮತಿ ಎಂಬಂತ ಹೆಣ್ಣಿನ ಕುರಿತಾಗಿ ನನ್ನ ಮಾಮ ಕಾಮಾತುರನಾಗಿದ್ದಾನೆ. ನಾ ಹೇಳಿದೆ, ಈ ಶಬ್ದ ಬಳಸಲಿಲ್ಲ, ನಾನು ಬಳಸಲೇ ಇಲ್ಲ. ಬಯಸಿದ್ದಾನೆ ಅಂದ್ರೆ ಎಂಥದ್ದು ಅವರೇ? ಅವನಿಗೆ ಯಾವ ಕಾರಣಕ್ಕೂ ಸಿಗುವಾಗ ಇಂಥ ಕೆಲಸ ಮಾಡಿದಂತ ಅವನನ್ನು ನೋಡಿ ಎಲ್ಲರೂ ನಗಾಡಿದರು. ಆ ಶ್ರೀಮತಿಗೆ ಅವನ ಮುಖ ನೋಡುವಾಗ
ಮಂಗನ ಮುಖ ಕಾಣಬೇಕು ಅಂತ ಕೇಳ್ಕೊಂಡು ಆದರೂ ಮಾವ ನನ್ನ ಬಗ್ಗೆ ಹೆಮ್ಮೆ ಪಡಬೇಕು. ಅವ್ರು ಒಬ್ಬಳ ಕಣ್ಣಿಗೆ ಮಾತ್ರ ಹಾಕಿ ಕಾಣಬೇಕೆ ಬಿಟ್ಟರೆ ಬೇರೆಯವರಿಗಲ್ಲ. ಅದನ್ನ ಅನುಗ್ರಹ ಮಾಡಿದ್ದೆ. ಅವಳು ಒಬ್ಬಳ ಕಣ್ಣಿಗಲ್ಲ, ನಿನ್ನ ಕಣ್ಣಿಗೂ ಕಾಣಲಿ ಅಂತ ನೀವು ಕೇಳಿಕೊಂಡಿದ್ದನ್ನು ಕೊಟ್ಟಿದ್ದೇನೆ. ನಾ ತಪ್ಪಿದ್ದೇನ? ಆದರೂ ನನಗೆ ಶಾಪ ಕೊಟ್ಟೆ ನೀವು. ಶ್ರೀಮತಿ ನನ್ನನ್ನೇ ಯಾಕೆ ಸೇರಿದ್ದು? ಆದಿಲಕ್ಷ್ಮಿಯು ಶ್ರೀಮತಿ, ನನ್ನ ಹೆಂಡತಿಯಾಗಿರುವಂಥ ಲಕ್ಷ್ಮಿಯ ಅಂಶವೇ ಶ್ರೀಮತಿ. ಅಂಬರೀಷನ ಭಾಗ್ಯಕ್ಕೆ ಬೇಕಾಗಿ ಲಕ್ಷ್ಮಿಯ ಅನುಗ್ರಹದಿಂದಾಗಿ ಅವನ ಮಗಳಾಗಿ ಶ್ರೀಮತಿಯಾಗಿ ಹುಟ್ಟಿದ್ದು. ನನ್ನನ್ನೇ ಸೇರಬೇಕು ತಾನೆ. ನಾನು ನನ್ನ ತಂದೆ ಅಂತ ಹೇಳ್ತೀನಿ. ನೀವು ತಪ್ಪಾಯ್ತು, ಮುಂದುವರಿಸಬೇಡಿ. ಮಾಧವ ನೀವೇ, ಶ್ರೀಮತಿ ಅದು ನೀವೇ. ನಿಮಗೆ ಯಾಕೆ ಗೊತ್ತಾಗಿದೆ? ಇಲ್ಲ ಬೇಡ, ಯಾಕೆ ಗೊತ್ತಾಗದೆ ಹೋಯ್ತು? ಕಾರಣ ಉಂಟು. ಅಲ್ಲೂ ನೀವೇ ತಪ್ಪು. ಇನ್ನೊಂದು ಸಂದರ್ಭದಲ್ಲಿ ದೇವೇಂದ್ರನ ಸಭೆಯಲ್ಲಿ ನೀವು ಮಾಡಿ ನೆನಪಿದೆಯಾ? ವಸಂತೋತ್ಸವ ಇದ್ದಾಗ ಮನ್ಮಥನಿಗೆ ನೀವಿಬ್ಬರು ಒಟ್ಟಾಗಿ ಜರಿದವರಲ್ಲ. ಆ ಮನ್ಮಥನಿಗೆ ಮಾಡಿದ ಅವಮಾನಕ್ಕೆ ಬೇಕಾಗಿ ಅಮಸೇನನ್ನು ತೀರಿಸಿಕೊಂಡಿದ್ದಾನೆ. ಅದಕ್ಕಾಗಿ ಹೀಗಾಯಿತು. ಆದ್ರೆ ನನಗೂ ಒಳ್ಳೇದಾಯಿತು. ಅಲ್ಲ ದೇವರೇ, ನನಗೆ ಆಶ್ಚರ್ಯ. ಏನು? ನಾವು ಕೊಟ್ಟದ್ದು ಶಾಪ ಅಂತ ನಾವು ತಿಳ್ಕೊಂಡ್ರೆ ತಕ್ಕೊಂಡು ನೀನು ಅಗಾಡೋ ನೋಡ್ರು ನಾವು ಹೊರ ಕೊಟ್ಟಾಗ ಶಾಪ ಕೊಟ್ಟವರು ಹಾಗಿಲ್ಲ. ನಿನ್ನ ಶೈಲಿಯನ್ನು ನೋಡಿದ್ರೆ ಅದು ನಮಗೆ ಅರ್ಥ ಆಗಲಿಲ್ಲ. ಮುಂದಿನ ತ್ರೇತೆಯಲ್ಲಿ ನಾನು ರಾಮನಾಗಿ ಹುಟ್ಟೇನೆ. ನನ್ನ ಹೆಂಡತಿಯಾಗಿರುವಂತ ಲಕ್ಷ್ಮಿ ಜನಕ ಮಹಾರಾಜರ ಮಗಳಾಗಿ ಸೀತೆಯಾಗಿ ಹುಡ್ತಾಳೆ. ನನ್ನನ್ನೇ ಮದುವೆಯಾಗ್ತಾಳೆ. ಸಂದರ್ಭವೊಂದರಲ್ಲಿ ಖಳ ರಾವಣ ಸೀತೆಯನ್ನು ಅಪಹರಿಸುತ್ತಾನೆ. ಆವಾಗ ಇವ ಕೊಟ್ಟಂತ ಶಾಪ ನನಗೆ ಫಲಿಸ್ತದೆ. ಹೌದು. ಹೇಗೆ? ಸೀತಾನ್ವೇಷಣೆ ಕಾಲಕ್ಕೂ ಮತ್ತು ರಾವಣನ ಸಂಹಾರ ಮಾಡುವ ಕಾಲಕ್ಕೂ ನನಗೆ ಕಪಿಗಳೇ ಸಹಾಯಕ್ಕೆ ಬರ್ತಾರೆ. ನನ್ನ ಹೆಂಡತಿಯನ್ನು ಮತ್ತೆ ನಾನು ಪಡೆಯುವಲ್ಲಿ ಇವ ಕೊಟ್ಟಂತ ಶಾಪ ನನಗೆ ವರವಾಗ್ತದೆ. ಹರಿನಿರೂಪವ ಕೇಳುತ್ತ ಮೌನಿಗಳು ಪರಿತಾಪಗಳ ತಾಳುತ್ತ, ಮೌನಿಗಳು ಪರಿತಾಪಗಳ ತಾಳುತ್ತ, ಪರಮ ಪಾವನ ಎಣಗುತ್ತ ಹೆಡಗಿರುವುದು ಬರಿದಾಯ್ತು ಮರುಳರೆನುತ್ತ. ನಮ್ಮ ಅಪರಾಧವನ್ನು ನೀನು ಮನ್ನಿಸಬೇಕು ತಂದೆ. ಎಂಥವರಿಗೂ ಮೋಕ್ಷ ಆವರಿಸುತ್ತದೆ ಎನ್ನುವುದಕ್ಕೆ ನಾವು ಭಯವು ದುರಂತ ಸಾಕ್ಷಿಗಳಾಗಿ ಪರಿಣಮಿಸಿದ್ದೇವೆ. ಪ್ರಖರವಾದಂತಹ ಪ್ರಭೆಯಿಂದ ಪ್ರಪಂಚವನ್ನೇ ಪ್ರಕಾಶಗೊಳಿಸಬಹುದಾದಂಥ ಪ್ರಭಾಕರನಿಗೂ ಒಮ್ಮೊಮ್ಮೆ ಮೋಡ ಅಂತ ಆವರಿಸಿರುತ್ತದೆ. ಆವಾಗ ಸಹಜವಾಗಿಯೇ ಪ್ರಭೆ ಕುಗ್ಗಿ ಹೋಗ್ತದೆ. ತಂದೆ, ಇಡೀ ಪ್ರಪಂಚದ ಡೊಂಕನ್ನು ತಿದ್ದುತ್ತಾ ಅದೆಷ್ಟೋ ನೀತಿಯನ್ನು ಬೋಧಿಸುತ್ತಾ ನಿನ್ನ ನಾಮ ಸಂಕೀರ್ತನೆಯನ್ನು ಮಾಡುತ್ತಾ ಕಾಲವನ್ನು ಕಳೆದು ಧನ್ಯತೆಯನ್ನು ಕಂಡವರಲ್ಲೇ ನಾವು. ನಮಗೂ ಇಂತಹ ಬುದ್ಧಿ ಬಂತು. ಅದು ಪರಸ್ಪರ. ನಾನು ಮಾವ, ಅವ ಅಳಿಯ. ನಾನೇನು ಅನ್ನುವುದು ಅವನಿಗೆ ಚೆನ್ನಾಗಿ ಗೊತ್ತು, ಆತ ಏನು ನನಗೆ ಚೆನ್ನಾಗಿ ಗೊತ್ತು. ನಮ್ಮಿಬ್ಬರಲ್ಲಿಯೇ ಪ್ರತ್ಯೇಕತೆಯನ್ನು ಮಾಡಿಕೊಂಡ್ರೆ ಪ್ರಕರಣ ಹೀಗಾಗುತ್ತದೆ. ಯಾವಾಗಲೂ ಕಟ್ಟಿಗಳು ಪ್ರತ್ಯೇಕವಾಗಿ ಬಿದ್ದಾಗ ಅದು ಕಸವಾಗಿ ಪರಿಣಮಿಸುತ್ತದೆ. ಆ ಕಟ್ಟಿಯನ್ನು ಒಟ್ಟುಗೂಡಿಸಿ ಕಟ್ಟಿದಾಗ ಅದೇ ಕಸವನ್ನು ತೆಗೆಯುವ ಕಸವರಿಗೆ ಆಗಿ ಪರಿಣಮಿಸುತ್ತದೆ. ನಾವು ಬೇರೆ ಬೇರೆಯಾಗಿ ಕಸವಾಗಿ ಹೋದೆವು. ಒಟ್ಟಾಗಿ ಇದ್ದಾಗ ಕಸ ತೆಗೆಯುವ ಕಸವರಿಗೆ ಆಗಿದ್ದವು ನಾವು. ತಂದೆ, ನಮ್ಮ ತಪ್ಪಿನ ಅರಿವಾಗಿದೆ. ನಿನಗೆ ಶಾಪವನ್ನು ಕೊಡುವುದಕ್ಕೆ ನಾವೇ ಅಥವಾ ಯಾವ ಶಾಪ ನಿನ್ನನ್ನು ತಟ್ಟೀತು ಮುಟ್ಟೀತು? ನಿನಗೆ ಶಾಪ ಅಂತ ಭಯ ಇಲ್ಲ, ವರ ಅಂತ ಸಂತೋಷ ಇಲ್ಲ. ಸಮಾನ ತುಲ್ಯ ಭಾವದಿಂದ
ಪ್ರತೀಕವಾದಂತಹ ಶೇಷನ ಮೇಲೆ ಶಯನ, ಅಮೃತದ ಪ್ರತೀಕವಾದಂತಹ ಗರುಡನ ಮೇಲೆ ವಿಯಾನ. ಆದ್ದರಿಂದಲೇ ನಿನ್ನ ಸನ್ನಿಧಾನದಲ್ಲಿ ನಾವು ಎಷ್ಟು ಕ್ಷುಲ್ಲಕರಾಗಿ ಹೋದೆವು ಎನ್ನುವುದು ಮನವರಿಕೆ ಆಗ್ತಾ ಇದೆ. ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತೇವೆ, ಏನು ನಿನ್ನ ಸೇವೆಗೆ ನಮ್ಮ ಉಭಯರಿಗೂ ಅವಕಾಶವನ್ನು ಮುಕ್ತವಾಗಿ ಶಾಶ್ವತವಾಗಿ ಕಲ್ಪಿಸಿಕೊಡಬೇಕು ತಂದೆ. ನಾವು ಉಭಯರು ಒಟ್ಟಾಗಿ ಇರುವಂತೆ ಅನುಗ್ರಹಿಸಿ. ದೇವ ಓಂ ಜಗನ್ನಿಯಾಮಕ ನೀನು. ನಿಜವಾಗಿ ನಿನ್ನ ಸಂಕಲ್ಪಕ್ಕೆ ಹೊರತಾಗಿ ಏನೂ ನಡೆಯುವುದಿಲ್ಲ. ನಾವು ಏನು ಎಣಿಸ್ತೇವೋ ಅದನ್ನು ಮಾಡಲಿಕ್ಕೆ ನಾವು ಯಾರೆಲ್ಲ ಮಾಡಲಿಕ್ಕೆ ಆಗುವುದಿಲ್ಲ. ಏನೇ ಆಗುವುದಿದ್ರು ನಿನ್ನ ಸಂಕಲ್ಪವೇ ಬಿಟ್ಟರೆ ಮತ್ತೇನಲ್ಲ. ನಮ್ಮ ಮಾವನವರಿಗೆ ಒಂದು ಲೆಕ್ಕದಲ್ಲಿ ಅವರು ಕೊಟ್ಟು ವರವೂ ಅನುಕೂಲವೇ, ಪರ್ಯಾಯವಾಗಿ ಒಂದು ರೂಪದಲ್ಲಿ ಅವರು ಸೇವೆ ಮಾಡಿದಾಗ ನಿಮ್ಗೆ ನನ್ನ ಹಣೆ ಬರಕ್ಕೆ ಯಾವುದೂ ಇಲ್ಲದೆ ಹೋಯ್ತು. ಯಾವುದನ್ನು ನಾನು ಇದನ್ನು ಸರಿಯಾಗಿ ಮಾಡಿಕೊಟ್ಟಿದ್ದೆ. ಈ ಕತ್ತೆ ಮುಖದವರಿಂದ ಯಾವ ಸಹಾಯ ಆಗದೆ ಹೋಗ್ಲಿ ಕತ್ತೆಯಿಂದ ಅಂದ್ರೆ ಬಿಟ್ಟರೆ ಅಲ್ಲೂ ಸಾರ್ಥಕತೆ ಇಲ್ಲ. ಆದ್ರೆ ಏನೇ ಆದರೂ ನಿನ್ನ ಅಪ್ಪಣೆಯನ್ನು ಪಡೆದ ದೇವ ಸ್ವಸ್ಥಾನವನ್ನು ಸೇರ್ತೇನೆ. ಮತ್ತೆ ನಾನು ಆ ತಪಸ್ಸನ್ನೇ ಆಚರಿಸಿ ಮಾಡಿದಂತ ತಪ್ಪಿಗೆ ಆ ಲೋಕ ಕಲ್ಯಾಣಕ್ಕಾಗಿ ಆ ಸಂಚಯನ ಮಾಡುವುದೇ ಉದ್ದೇಶವಾಗಿರ್ತೇನೆ. ನಿನ್ನೆಣಿಕೆಯಂತೆ ನಿನ್ನ ಬಯಕೆಯಂತೆ ಲೋಕ